ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಬಿಜೆಪಿ ಬಿಗಿಪಟ್ಟನ್ನ ಹಿಡಿದಿದೆ. ಇಂದು ರಾಜ್ಯ ಗುತ್ತಿಗೆದಾರ ಸಂಘದಿಂದ ಸಭೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಬಿಗಿಪಟ್ಟನ್ನ ಹಿಡಿಯಲಾಗಿದೆ. ಸಂಜೆ 4 ಗಂಟೆಗೆ ಗುತ್ತಿಗೆದಾರರ ಸಂಘದ ವತಿಯಿಂದ ಸಭೆಯನ್ನ ನಡೆಸಲಾಗುತ್ತೆ. ಸಭೆ ಆರಂಭವಾಗುತ್ತೆ ಸಂಜೆ 4 ಗಂಟೆಗೆ. ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರುವಂತಹ ಪ್ರಧಾನ ಕಚೇರಿಯಲ್ಲಿ ಸಭೆಯನ್ನ ನಡೆಸಲಾಗುತ್ತೆ. ರಾಜ್ಯ ಗುತ್ತಿಗೆದಾರರ ಸಂಘದಿಂದ ಇಂದು ಬೆಂಗಳೂರಿನಲ್ಲಿ ಸಭೆಯನ್ನ ನಡೆಸಲಿದ್ದು, ರಾಯಚೂರಿನ ಘಟಕದಿಂದ ವರದಿ ಕೇಳಿದೆ ರಾಜ್ಯ ಗುತ್ತಿಗೆದಾರರ ಸಂಘ. ಅದರ ವರದಿಯನ್ನ ಆಧರಿಸಿ ಮುಂದಿನ ಹೋರಾಟದ ರೂಪುರೇಷೆಗಳು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ನಡೆಸಲಾಗುತ್ತೆ. ಸೊ ಗುತ್ತಿಗೆದಾರರು ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು ಸರ್ಕಾರಕ್ಕೆ ಒಂದು ಕಡೆ ಈಗಾಗಲೇ ಇದೇ ವಿಚಾರವಾಗಿ ಈ ಸಭೆಯ ನಡೆಸುವ ಮುಖಾಂತರವಾಗಿ ಗುತ್ತಿಗೆದಾರರ ಮೇಲೆ ನಡೀತಾ ಇರುವಂತಹ ಈ ರೀತಿಯ ದೌರ್ಜನ್ಯಗಳಾಗಿರ್ಬೋದು, ಹಾಗೆ ಕೆಲವೊಂದಿಷ್ಟು ಜನ ಆತ್ಮಹತ್ಯೆಗೆ ಈಗಾಗಲೇ ಶರಣಾಗ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಹಾಗೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಏನು ಹೇಳ್ತಾರೆ, ಏನು ಸಂದೇಶವನ್ನ ರವಾನಿಸ್ತಾರೆ ಅನ್ನುವಂಥದ್ದನ್ನ ನೋಡ್ಬೇಕಾಗಿದೆ. ಸೊ ಇದರಿಂದ ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೂ ಸರ್ಕಾರಕ್ಕೆ ಸಂಕಟ ಉಂಟಾಗುತ್ತಾ, ಕಂಟಕ ಎದುರಾಗುತ್ತಾ, ಯಾವ ರೂಪುರೇಷೆಗಳನ್ನ ಸಿದ್ಧಪಡಿಸಿಕೊಳ್ಳಲಾಗುತ್ತೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೊ ಪ್ರಮುಖವಾಗಿ ಗಮನ ಹರಿಸಬೇಕಾಗಿದೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಪ್ರಮುಖವಾಗಿ ದಿನದಿಂದ ದಿನಕ್ಕೆ ಸಚಿನ್ ಪಾಂಚಾಳ್ ಅವರ ಆತ್ಮಹತ್ಯೆಯ ಪ್ರಕರಣ ಗಂಭೀರವಾಗ್ತಾ ಇದೆ. ಇದ್ರ ಜೊತೆಗೆ ಒಂದು ಕಡೆ ಬಿಜೆಪಿ ರಾಜೀನಾಮೆಗೆ ಬಿಗಿಪಟ್ಟನ್ನ ಹಿಡಿದ್ರೆ, ಮತ್ತೊಂದು ಗುತ್ತಿಗೆ ನೌಕರರ ಸಂಘದಿಂದ ಸಭೆಯನ್ನ ನಡೆಸುವ ಮುಖಾಂತರವಾಗಿ ಸರ್ಕಾರಕ್ಕೆ ಎಚ್ಚರಿಕೆ ರವಾನೆ ಮಾಡುವ ಒಂದು ಎಲ್ಲ ಲಕ್ಷಣ ಕಾಣ್ತಾ ಇದೆ. ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ ರೂಪ ಏನು ರಾಯಚೂರಿನ ಯುವ ಗುತ್ತಿಗೆದಾರರಾಗಿರ್ತಕ್ಕಂಥ ಸಚಿನ್ ಪಾಂಚಾಳ್ ಅವರ ಆತ್ಮಹತ್ಯೆ ಪ್ರಕರಣ ಏನಿದೆ, ಇದು ದೊಡ್ಡ ಮಟ್ಟಿಗೆ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ. ಮೊದಲಿಗೆ ಒಂದಿಷ್ಟು ಅದರ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಕಲಬುರಗಿಯಲ್ಲೂ ಕೂಡ ಹೋರಾಟ ಕೂಡ ಆಯ್ತು. ಅದಾದ ಬಳಿಕ ಈಗ ರಾಜ್ಯವ್ಯಾಪಿ ಕೂಡ ಹೋರಾಟಕ್ಕೆ ಕೂಡ ಬಿಜೆಪಿ ಆಗಿರ್ತಕ್ಕಂಥದ್ದು. ನಿನ್ನೆ ಕೂಡ ಪೋಸ್ಟರ್ ಅಭಿಯಾನ ಮುಖಾಂತರ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆ ಕೊಡಬೇಕು ಅನ್ನುವಂತ ಬಿಗಿಪಟ್ಟನ್ನು ಕೂಡ ಬಿಜೆಪಿ ನಾಯಕರು ಹಿಡಿದಿರ್ತಕ್ಕಂಥದ್ದು. ಯಾಕಂತಂದ್ರೆ ಏನು ಡೆತ್ ನೋಟ್ ಅಲ್ಲಿ ಉಲ್ಲೇಖ ಆಗಿರ್ತಕ್ಕಂಥ ರಾಜು ಕಪ್ನೂರು ಅಂತಕ್ಕಂಥವ್ರು ಪ್ರಮುಖವಾಗಿ ಅವರು ಪ್ರಿಯಾಂಕ್ ಖರ್ಗೆ ಅವರ ಆಪ್ತರು ಅನ್ನುವಂತ ಕಾರಣದ ಹಿನ್ನೆಲೆಯಲ್ಲಿ ಇವರ ಪ್ರಭಾವ ಇರಬಹುದು ಅನ್ನುವಂತ ಆರೋಪವನ್ನ ಬಿಜೆಪಿ ನಾಯಕರು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ವಿಚಾರ ದೊಡ್ಡ ಮಟ್ಟಿಗೆ ಸದ್ದು ಕೂಡ ಮಾಡುವಂತ ಸಂದರ್ಭದಲ್ಲಿ ಈಗ ರಾಜ್ಯ ಗುತ್ತಿಗೆದಾರರ ಸಂಘದಿಂದಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಹೋರಾಟದ ರೂಪುರೇಷೆಗಳೇನು, ಅಲ್ಲಿ ಸರ್ಕಾರ ಯಾವ ರೀತಿ ಕ್ರಮ ಕೈಗೊಳ್ತಾ ಇದೆ, ಏನ್ ಈ ಪ್ರಕರಣದಲ್ಲಿ ಆಗಿರ್ತಕ್ಕಂಥದ್ದು, ಯಾರ ಪ್ರಭಾವ ಬೀರಿದೆ, ಸಾವಿಗೆ ಏನ್ ಕಾರಣ ಅನ್ನುವಂಥದ್ದನ್ನ ತಿಳಿದುಕೊಳ್ಳಿಕ್ಕೆ ರಾಜ್ಯ ಗುತ್ತಿಗೆದಾರರ ಸಂಘ ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ಅಲ್ಲಿ ಸ್ಥಳೀಯ ಘಟಕದಿಂದಲೂ ಕೂಡ ಗುತ್ತಿಗೆದಾರ ಸಂಘದ ಸ್ಥಳೀಯ ಘಟಕದಿಂದಲೂ ಕೂಡ ವರದಿಯನ್ನು ಕೂಡ ರಾಜ್ಯ ಗುತ್ತಿಗೆದಾರ ಸಂಘ ಕೂಡ ಕೇಳಿರ್ತಕ್ಕಂಥದ್ದು. ಆ ವರದಿಯನ್ನ ಇವತ್ತು ಕೂಡ ಸಲ್ಲಿಸತಕ್ಕಂಥದ್ದು. ಆ ವರದಿಯ ಆಧರಿಸಿ ಇವತ್ತು ಸಂಜೆ 4 ಗಂಟೆಗೆ ಚಾಮರಾಜಪೇಟೆ ಇರ್ತಕ್ಕಂಥ ರಾಜ್ಯ ಗುತ್ತಿಗೆದಾರರ ಸಂಘದಲ್ಲಿ ಇವತ್ತು ಸಭೆ ಕೂಡ ಇರ್ತಕ್ಕಂಥ. ಸಭೆಯಲ್ಲಿ ರಾಜ್ಯ ಗುತ್ತಿಗೆದಾರ ಸಂಘದ ಅಧ್ಯಕ್ಷರು ಮತ್ತೆ ಪದಾಧಿಕಾರಿಗಳು ಎಲ್ಲರೂ ಕೂಡ ಸೇರ್ತಾರೆ. ಅದರಲ್ಲಿ ಪ್ರಮುಖವಾಗಿ ಸಚಿನ್ ಪಾಂಚಾಳ್ ಅವರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಏನೆಲ್ಲ ಕ್ರಮ ಕೈಗೊಂಡಿದೆ, ಮುಂದೆ ಯಾವ ರೀತಿ ಹೋರಾಟವನ್ನ ರೂಪುರೇಷೆಗಳನ್ನ ಸಿದ್ಧಪಡಿಸಬೇಕು. ಯಾಕಂತಂದ್ರೆ ಸಾಕಷ್ಟು ಗುತ್ತಿಗೆದಾರರು ಸಾವನ್ನಪ್ತಾ ಇದ್ದಾರೆ, ಆದ್ರೆ ಸರ್ಕಾರ ಮಾತ್ರ ಅವರಿಗೆ ಸರಿಯಾದ ನ್ಯಾಯನ ಒದಗಿಸಿಕೊಡ್ತಾ ಇಲ್ಲ ಅನ್ನುವಂತ ಮಾತು ಕೂಡ ಆರೋಪ ಕೂಡ ಕೇಳಿ ಬಂದಿದೆ. ಹಿಂದಿನ ಸರ್ಕಾರದಲ್ಲಾಗಿರ್ಬೋದು ಅಥವಾ ಪ್ರಸ್ತುತ ಸರ್ಕಾರದಲ್ಲಾಗಿಯೂ ಈಗ ಸರ್ಕಾರಗಳು ಕೂಡ ಗುತ್ತಿಗೆದಾರರ ಒಂದಿಷ್ಟು ಸಾವುಗಳಾದಂತ ಸಂದರ್ಭದಲ್ಲಿ ನ್ಯಾಯವನ್ನ ಒದಗಿಸಿಕೊಡುವಂತದ್ದಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಹಿಂದೆ ಕೂಡ ಇದೇ ಗುತ್ತಿಗೆದಾರರ ಸಂಘದ ಒಂದು 40% ಆರೋಪ, ಈ ರೀತಿಯ ಆರೋಪಗಳಿಂದ ಒಂದು ಸರ್ಕಾರವು ಕೂಡ ಉರುಳುವಂತಹ ಪರಿಸ್ಥಿತಿ ಕೂಡ ಬಂದಿರತಕ್ಕಂಥದ್ದು. ಹಾಗಾಗಿ ಗುತ್ತಿಗೆದಾರರ ಸಂಘದ ಒಂದು ಈ ಸಭೆ ಏನಿದೆ ಸರ್ಕಾರಕ್ಕೆ ಮತ್ತೆ ಈಗಾಗಲೇ ಏನು ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೂ ಕೂಡ ಒಂದಿಷ್ಟು ಕಂಟಕ ಎದುರಾಗುತ್ತಾ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಎಸ್, ಇದ್ರ ಜೊತೆಗೆ ಮತ್ತೊಂದು ಗಮನಿಸುವ ಅಂಶ ಬಸವರಾಜ್, ನೋಡಿ ಒಂದು ಕಡೆ ಯಾವ ಸರ್ಕಾರ ಅಧಿಕಾರದಲ್ಲಿದ್ರೂ ಕೂಡ ಆ ಸಂದರ್ಭದಲ್ಲಿ ಯಾವೊಬ್ಬ ಗುತ್ತಿಗೆದಾರ ಆದ್ರೂ ಕೂಡ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಬಿಜೆಪಿ ಸರ್ಕಾರ ಇದ್ದಾಗ ಸಂತೋಷ್ ಅವರು ಕೂಡ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ರು. ಹಿರಿಯ ಅಧಿಕಾರಿಗಳ ಆತ್ಮಹತ್ಯೆ ಆಗ್ತಾ ಇದೆ. ಒತ್ತಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳೆಲ್ಲ ಕೂಡ ಈಗಾಗಲೇ ತಮ್ಮ ಪ್ರಾಣವನ್ನ ತಾವೇ ಕಳೆದುಕೊಳ್ತಾ ಇದ್ದಾರೆ. ಸೊ ಸದ್ಯದ ಮಟ್ಟಿಗೆ ಇವರ ಒತ್ತಡಕ್ಕೆ ಈಗ ಅಮಾಯಕ ಜೀವಗಳು ಬಲಿಯಾಗೋದ್ರ ಜೊತೆಗೆ ಅವರ ಕುಟುಂಬಗಳು ಕೂಡ ಅನಾಥವಾಗ್ತಾ ಇವೆ.
ಖಂಡಿತ ರೂಪ. ಹಿಂದಿನ ಸರ್ಕಾರದಲ್ಲಿ ಕೂಡ ಗುತ್ತಿಗೆದಾರರು ಕೂಡ ಸಾವನ್ನಪ್ಪಿದ್ದಾರೆ, ಅಧಿಕಾರಿಗಳು ಕೂಡ ಸಾವನ್ನಪ್ಪಿರತಕ್ಕಂಥದ್ದು. ಇದೀಗ ಕೂಡ ಈಗ ಪ್ರಸ್ತುತ ಸರ್ಕಾರದಲ್ಲಿ ಕೂಡ ಅಧಿಕಾರಿಗಳು ಸೇರಿದಂತೆ ಗುತ್ತಿಗೆದಾರರು ಕೂಡ ಸಾವನ್ನ ಕಂಡಿರ್ತಕ್ಕಂಥದ್ದು. ಎಲ್ಲ ಒಂದ್ ಕಡೆ ಸರ್ಕಾರಗಳು ಈ ಒಂದು ಸಾವನ್ನ ತಡೆಯುವಂತ ಪ್ರಯತ್ನ ಮಾಡ್ತಾ ಇಲ್ವಾ, ಅದಕ್ಕೆ ಏನೆಲ್ಲ ಕಾರಣಗಳು ಅನ್ನುವಂಥದ್ದು ಇನ್ನೂ ಕೂಡ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಯಾಕಂತಂದ್ರೆ ಹಿಂದೆ ಕೆಲವಷ್ಟು ಸಚಿವರು ರಾಜೀನಾಮೆ ಕೊಡ್ತಾರೆ, ಮರಳಿ ಏನಿಲ್ಲ ಕ್ಲೀನ್ ಚೀಟ್ ಅನ್ನುವಂಥದ್ದನ್ನು ತೆಗೆದುಕೊಂಡು ಮತ್ತೆ ಸಚಿವ ಸ್ಥಾನ ಗಿಟ್ಟಿಸ್ಕೊಳ್ತಾರೆ, ಅಥವಾ ಅವರು ಮುಂದೆ ರಾಜಕೀಯ ಜೀವನದಲ್ಲಿ ಮುಂದುವರಿತಾರೆ. ಆದ್ರೆ ಇಲ್ಲಿ ತಾವು ಕಂಡಿರ್ತಕ್ಕಂತ ಅವರ ಕುಟುಂಬದವರು ಅನಾಥರಾಗುವಂತ ಪರಿಸ್ಥಿತಿ ನಿರ್ಮಾಣವಾಗುತ್ತೆ, ಮತ್ತೆ ಜೀವ ಕೂಡ ಅಲ್ಲಿ ಬಲಿ ಆಗಿರ್ತಕ್ಕಂಥದ್ದು. ಸಾಕಷ್ಟು ಒಂದ್ ಕಡೆ ಇವರ ರಾಜಕೀಯ ಜೀವನ ಮುಂದೆ ಇವರು ಸುಧಾರಿಸ್ಕೊಳ್ಬಹುದು, ಆದ್ರೆ ಆ ಕುಟುಂಬಗಳು ಅನಾಥವಾಗ್ತಕ್ಕಂಥದ್ದು ಮತ್ತೆ ಜೀವಗಳು ಬಲಿ ಆಗ್ತಕ್ಕಂಥದ್ದು ಇನ್ನೂ ಕೂಡ ನಿಲ್ತಾ ಇಲ್ಲ. ಹಾಗಾಗಿ ನಿಜಕ್ಕೂ ಕೂಡ ಗುತ್ತಿಗೆದಾರರಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಸರ್ಕಾರದಲ್ಲಿ ಇರ್ತಕ್ಕಂತ ಒಂದಿಷ್ಟು ಉನ್ನತ ಮಟ್ಟದ ಅಧಿಕಾರಿಗಳು ಮತ್ತೆ ರಾಜಕೀಯ ನಾಯಕರ ಪ್ರಭಾವದಿಂದ ಅವರು ಎಲ್ಲೋ ಒಂದ್ ಕಡೆ ಅನ್ಯಾಯಕ್ಕೆ ಒಳಗಾಗ್ತಾರ, ವರ್ಜನಕ್ಕೆ ಒಳಗಾಗ್ತಾ ಇದ್ದಾರಾ ಅನ್ನುವಂಥದ್ದು ಕೂಡ ಇಲ್ಲಿ ಒಂದಿಷ್ಟು ಪ್ರಶ್ನೆಯಾಗಿ ಮೂಡ್ತಾ ಇದೆ. ಯಾಕಂತಂದ್ರೆ ಸಾಕಷ್ಟು ಈ ಸಾವು ನೋವು ನೋಡಿದಂತ ಸಂದರ್ಭದಲ್ಲಿ ಈಗ ಗುತ್ತಿಗೆದಾರ ಸಚಿನ್ ಅವರು ಸಾವನ್ನಪ್ಪಿರತಕ್ಕಂಥದ್ದು, ಇದು ಒಂದ್ ಕಡೆ ಸಚಿವ ಪ್ರಿಯಾಂಕ ಖರ್ಗೆ ಅವರ ಪ್ರಭಾವ ಇದೆ ಅನ್ನುವಂತ ಮಾತನ್ನ ಹೇಳ್ತಾರೆ. ರಾಜು ಕಪ್ನೂರ್ ಅವರು ಹಣವನ್ನ ಕೇಳಿದ್ರು, ಅದಕ್ಕಾಗಿ ಈ ರೀತಿ ಮಾಡಿದ್ದಾರೆ ಅನ್ನುವಂತ ಮಾತಿದೆ. ಆದ್ರೆ ಅವರು ಹಣವನ್ನ ನಾವು ಕೇಳಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾರೆ. ಹೀಗೆ ಆರೋಪ ಪ್ರತ್ಯಾರೋಪಕ್ಕೆ ಮಾತ್ರ ಸೀಮಿತವಾಗ್ತದೆ ಹೊರತಾಗಿ ಈ ಸಾವುಗಳನ್ನ ನಿಲ್ಲಿಸುವಂತ ಪ್ರಯತ್ನ ಯಾವ್ದು ಕೂಡ ಯಾವ ಸರ್ಕಾರದಲ್ಲಿ ಕೂಡ ಆಗ್ತಾ ಇಲ್ಲ ಅಂತಕ್ಕಂಥದ್ದು ವಿಪರ್ಯಾಸದ ಸಂಗತಿ ರೂಪ. ಎಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್. ಎಸ್, ಪ್ರಮುಖವಾಗಿ ಒಂದು ಕಡೆ ಸೊ ಈಗಾಗಲೇ ಸದ್ಯದ ಮಟ್ಟಿಗೆ ಗುತ್ತಿಗೆದಾರರ ಆತ್ಮಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೊ ಒಟ್ಟಾರೆಯಾಗಿ ಈಗ ಒಂದಷ್ಟು ಸರ್ಕಾರಕ್ಕೆ ಸಚಿವರಿಗೆ ಬಿಸಿಯನ್ನ ಮುಡ್ಸೋದಕ್ಕೆ ಗುತ್ತಿಗೆದಾರರ ಸಂಘ ಮುಂದಾಗ್ತಾ ಇದೆ. ಯಾವ ನಿರ್ಣಯಗಳನ್ನ ತೆಗೆದುಕೊಳ್ತಾರೋ ಏನೋ ಸದ್ಯಕ್ಕೆ ಕಾದ್ ನೋಡ್ಬೇಕಾಗಿದೆ.